ನನ್ನ ಮಗಳು ಪ್ರಾಣ ತೆಗಿಬೇಕು ಅಂತ ಯಾರು ಯೋಚನೆ ಮಾಡಿದ್ರು? ಅವಳು ಯಾರಿಗೂ ಕೇಡು ಬಯಸೋಳಲ್ಲ. ಆದ್ರೆ ಅವಳಿಗೆ ಯಾಕೆ ತೊಂದರೆ ಮಾಡೋದಕ್ಕೆ ನೋಡಿದ್ರು? ಸ್ವಾಮಿಗಳು ಹೇಳಿದ ಹಾಗೆ ಅವಳು ಜೀವಂತವಾಗಿದ್ದಾಳೆ ಅಂತ ಗೊತ್ತಾದ್ರೆ ಮತ್ತೆ ತೊಂದರೆ ಆಗುತ್ತಲ್ವಾ ಅವಳಿಗೆ? ಅಷ್ಟಕ್ಕೂ ವೈದೇಹಿ ನೋಡೋದಕ್ಕೆ ಹೇಗಿದ್ದಾಳೆ? ಆಶ್ರಮದಿಂದ ಇನ್ನೂ ಫೋನ್ ಬಂದಿಲ್ಲ. ಆ ವ್ಯಕ್ತಿ ಇನ್ನೂ ಬಂದಿಲ್ವಾ? ಹಲೋ ಸ್ವಾಮಿ, ನಾನು ಜಾನಕಿರಾಮ ಮಾತಾಡ್ತಾ ಇರೋದು. ನೀವಾ? ಹೇಳಿ ಸರ್. ಅವ್ರು ಯಾರ ಹತ್ರನೋ ನನ್ನ ಮಗಳು ಫೋಟೋ ಇದೆ ಅಂದ್ರಲ್ಲ, ಅವ್ರಿನ್ನೂ ಬಂದಿಲ್ವಾ ಸ್ವಾಮಿ? ಬಂದಿಲ್ಲ ಸರ್. ಫೋನ್ ಮಾಡಿದ್ರೂ ಕನೆಕ್ಟ್ ಆಗ್ತಿಲ್ಲ. ಬಂದ ತಕ್ಷಣ ಫೋಟೋ ತಗೊಂಡು ಕಳಿಸ್ತೀನಿ. ಮರಿದೆ ಕಳಿಸ್ಕೊಡಿ ಸ್ವಾಮಿ, ನಾನು ಕಾಯ್ತಾ ಇರ್ತೀನಿ. ಖಂಡಿತ ಕಳಿಸ್ತೀನಿ ಸರ್. ಅಯ್ಯೋ, ಟೈಮ್ ಆಗೋಗ್ತಿದೆ. ಮುಹೂರ್ತಕ್ಕೆ ಟೈಮ್ ಆಗೋಗ್ತಿದೆ. ನೋಡಪ್ಪ, ಆದಷ್ಟು ಬೇಗ ಹೋಗಪ್ಪ. ಮಹಾದೇವ್ಯೈ ನಮಃ, ಆದಿದೇವ್ಯೈ ನಮಃ, ಪರಮಪುರುಷಾಯೈ ನಮಃ, ಪರಮಾತ್ಮಿಕಾಯೈ ನಮಃ. ಓಂ ಚತುರ್ವೇದ ಪಂಡಿತಾಂಗ್ರಿಗಾಯೈ ನಮಃ. ಓಂ ಹಿರಣ್ಯವನ್ನಾಂ ಹರಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ಕಾಮ ಆವಹ ಜಾತವೇದೋ. ತಾಯಿ, ಮದುಮಗಳನ್ನ ಕರ್ಕೊಂಡು ಬನ್ನಿ. ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಮಾದ್ರಾಂಜುಲಂತೀಂ ತೃಪ್ತಾಂ ದರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವನ್ನಾಂ ತಾಮಿಹೋಪಕ್ವಯೇ ಶ್ರಿಯಂ ಮನಸಃ ಕಾಮಮಾಕೂತಿಂ ವಾಚಃ ಸತ್ಯಮಸೀಮಹಿ ವಸೂನಾಂ ರೂಪಮನ್ನಸ್ಯ ಮಯ ಶ್ರೀಶ್ರಿಯತಾಂ ನಿಸಃ ಕರ್ದಮೇನ ಪ್ರಜಾಭೂತಾಮಯಿ ಶಂಭವ ಕರ್ದಮ ಶ್ರಿಯಂ ವಾಸಯ ಮೇ ಕುಲೆ ಮಾತರಂ ಪದ್ಮಮಾಲಿನೀಂ ಆಪಃಸೃಜಂತ ಸಿದ್ಧಾನಿ ಚಿಕ್ಲೇತವಸಮೇ ಗೃಹೇ ನಿಚ ದೇವೇನ್ಮಾತರಂ ಶ್ರಿಯಂ ವಾಸಯ ಮೇ ಕುಲೆ ಆಧ್ರಾಂ पुष्करणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो ममावह आध्रां यक्करणीं निष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो ममावह ताम आवह जातवेदो लक्ष्मीमनुपगामिनीं यस्यां हिरण्यं विन्दे. ऋषयस्ते स्तय पुत्रा स्वयं श्रीदेवी देवता पद्मासने पद्मऊरू पद्माक्षी पद्मसंभवे अम्मा भजस्व पद्माक्षी येन सौख्यं लवाम्यहम् अश्वदायी च गोदायी धनदायी महाधने धनं मे जुषतां देवी सर्वकाम. ಏ ದುಷ್ಟೇ, ನಿನ್ನ ಸ್ವಾರ್ಥಕ್ಕೋಸ್ಕರ ಅಧರ್ಮನ ಪಾಲಿಸ್ತಾ ಇದ್ದೀಯ ನೀನು. ಅದಕ್ಕೆ ಪ್ರತಿಫಲ ಅನುಭವಿಸ್ತೀಯ, ನೋಡ್ತಾ ಇರು. ನೀವ್ ಆತರ ಕೋಪದಲ್ಲಿ ನೋಡೋದೊಂದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ಯಾಕೆ ಅಂದ್ರೆ ನಾನ್ ಚುಚ್ಚಿರೋ ಸೂಜಿಯಿಂದ ನಿಮಗ್ ಮಾತಾಡಕ್ಕೂ ಆಗಲ್ಲ. ಜ್ಯೋತಿಷ್ಯ ಹೇಳೋದಿಕ್ಕೆ ನಿಮ್ ಕೈಯೂ ಸಹಾಯ ಮಾಡಲ್ಲ. धनं मे जुहुतां देवी सर्वकाम्याद्दसिद्धये पुत्रपौत्रधनं धान्यम् अश्वस्याया बिगोरदं प्रजानां भविष्य माता मायुष्मन्तं करोतु मां चन्द्राभां लक्ष्मीमीशानां सूर्याभां श्यमेश्वरीं चन्द्रसूर्याग्निसर्वाभां श्रीमहालक्ष्मीमुपास्महे. ಎಲ್ಲ ನಿನ್ನ ಇಷ್ಟದಂತೆ ನಡೀತಾ ಇದೆ. ಇದರಿಂದ ನೀನು ಖುಷಿಯಾಗಿರ್ತೀನಿ ಅಂತ ಅನ್ಕೊಂಡಿದ್ಯಾ ಕೌಸಲ್ಯ? ಆದರೆ ನೀನು ನಂಬ್ಕೊಂಡಿರೋ ಅಂಥವ್ರೆ ನಿನ್ನನ್ನು ಮುಳುಗಿಸ್ತಾರೆ ಅನ್ನೋದು ನಿನಗಿನ್ನು ಗೊತ್ತಾಗ್ತಿಲ್ಲ ಕೌಸಲ್ಯ. ಬೇಗ ಓಡ್ಸಪ್ಪ, ಪ್ಲೀಸ್ ಬೇಗ ಓಡ್ಸು. ಇದು ನನ್ನ ತಂಗಿಗೋಸ್ಕರ ಮಾಡಿಸಿರೋ ಒಡವೆ. ಅವಳನ್ನ ಬಿಟ್ಟು ಬೇರೆ ಯಾರು ಇದನ್ನ ಹಾಕೊಂಡ್ರು ನಾನು ಸುಮ್ಮನಿರೋದಿಲ್ಲ. ಅಲ್ಲ,
ಇದನ್ನ ಹಾಕೊಳ್ಳೋಕೆ ನಿನ್ಗೆ ಧೈರ್ಯ ಎಲ್ಲಿಂದ ಬಂತು? ಇಷ್ಟು ದಿವಸ ನಾನು ಏನ್ ನಿರೀಕ್ಷೆ ಮಾಡ್ತಾ ಇದ್ನೋ ಅದು ಇವತ್ತು ನೆರವೇರ್ತಾ ಇದೆ. ನನ್ ದ್ವೇಷಕ್ಕೆ ಪ್ರತಿಫಲ ಇವತ್ತು ಸಿಗ್ತಾ ಇದೆ. ಏ ದಶರಥ ರಾಮ, ನನ್ ಮಗಳು ನಿಮ್ ಮನೆಗೆ ಕಾಲಿಡ್ತಿದ್ ಹಾಗೆ ನಿಮ್ಗೆಲ್ಲ ಹೇಗ್ ಕಷ್ಟ ಶುರು ಆಗುತ್ತೆ ನೋಡ್ತಾ ಇರು. ಹೂವು ಅಕ್ಷತೆ ಹಾಕಿ ನಮಸ್ಕಾರ ಮಾಡಮ್ಮ. ಇನ್ನು ಏನ್ ಯೋಚಿಸ್ತಿದ್ಯಾ ವೈದೇಹಿ? ಮುಹೂರ್ತ ಮೀರ್ ಹೋಗ್ತಿದೆ. ಈಗ ನೀನ್ ಹೋಗದೆ ಇದ್ರೆ ನಾನ್ ನಿಲ್ಲಿಸ್ಬೇಕಾಗತ್ತೆ. ನಿಲ್ಸಿ, ಮದ್ವೆ ನಿಲ್ಸಿ. ಅಪ್ಪ, ಬೀಗ್ರೆ, ಅಯ್ಯೋ ಅಣ್ಣ, ಏನ್ ಮಾಡ್ತಾ ಇದ್ದೀರಾ? ಅಯ್ಯೋ ನಿಲ್ಸಿ. ಬೀಗ್ರೆ, ಏನ್ ಮಾಡ್ತಿದ್ದೀರಾ? ಅಪ್ಪ ಬೇಡ. ನನ್ ಯಾರು ತಡಿಬೇಡಿ. ಮಾತ್ ಕೇಳಿ. ಬೀಗ್ರೆ, ಏನ್ ಮಾಡ್ತಾ ಇದ್ದೀರಾ? ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ಅಪ್ಪ ಬೇಡ, ನನ್ ಮಾತ್ ಕೇಳಿ. ಆ ಗುರುಗಳ ಟೆನ್ಷನ್ ಮುಗೀತು ಅಂತ ಅನ್ಕೊಂಡ್ರೆ ಈ ಜಾನಕಿ ರಾಮ ಬಂದಿದಾನಲ್ಲ. ನಿಲ್ಸಿ ಅಂತ ಹೇಳ್ದೆ. ನೀವು ನನ್ನ ತಡಿಬೇಡಿ. ನನ್ ತಡಿಬೇಡಿ. ಸುಮ್ನಿರಿ. ನನ್ ಯಾರು ನನ್ ಮಾತ್ ತಡೆಯೋದಕ್ಕೆ ಕೇಳಿ. ನೋಡ್ಬೇಡಿ. ಮೊದ್ಲಿಗೆ ಮದ್ವೆ ನಿಲ್ಸಿ, ಇಲ್ಲ ಅಂದ್ರೆ ಬೀಗ್ರೆ, ಬೀಗ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಏನಿದು? ತಪ್ಪಲ್ವಾ ಇದು? ಯಾಕೆ ಹೀಗ್ ಮಾಡ್ತಾ ಇದ್ದೀರಾ ನೀವು? ಇವರು ನನ್ನ ಮಗಳ ಜೀವನ ನಾಶ ಮಾಡಕ್ ನೋಡ್ತಿದ್ದಾರಮ್ಮ. ಕೈಲಾಗ್ದಿರೋ ತಂದೆ ನಾನು. ನನ್ನನ್ನು ನಾನು ಸುಟ್ಕೊಳ್ಳೋದ್ ತಪ್ಪ. ಇನ್ನೇನ್ ಮಾಡಕ್ ಸಾಧ್ಯ ನಾನು? ಇನ್ನೇನ್ ಮಾಡ್ಲಿ ನಾನು? ಸಾಕ್ ಮಾಡಿ ಅಣ್ಣ. ನಾವೇನೋ ನಿಮ್ ಮಗಳ ಜೀವನನ ನಾಶ ಮಾಡಿರೋ ತರ ಮಾತಾಡ್ತಿದ್ದೀರಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ನಿಮ್ ಮಗಳಿಂದಾಗಿ ನನ್ನ ಮಗನ್ ಜೀವನ ಹಾಳಾಗೋಯ್ತು. ಏನ್ ಮಾತಾಡ್ತಿದ್ಯಮ್ಮ? ಏನ್ ಮಾತಾಡ್ತಿದ್ಯಾ? ನನ್ನ ಮಗಳಿದ್ದಾಗ್ಲೂ ನಿನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿಸ್ತಿದ್ಯಾ? ನನ್ನ ಮಗಳು ಅನ್ಯಾಯ ಮಾಡಿದ್ಲು ಅಂತ ಹೇಳ್ತೀಯಾ? ಆದ್ರೂ ಮನೆ ಬಿಟ್ಟು ಹೋಗಿರೋದು ನನ್ನ ಮಗಳಲ್ವಾ? ಅದೇ ನಿನ್ನ ಮಗ ಅನ್ನೋ ಮಗಳು ಆಗಿದ್ರೆ ಆಗ ಗೊತ್ತಾಗಿರೋದು ನಿಮಗೆ ನನ್ನ ಕಷ್ಟ ಏನು ಅಂತ. ಬೀಗ್ರೆ, ನನ್ನ ಮಾತು ಕೇಳಿ. ನಾವು ಒಳಗಡೆ ಹೋಗಿ ಮಾತಾಡೋಣ ಬನ್ನಿ. ಸುಮ್ನಿರಿ, ಸಾಕು ಸುಮ್ನಿರಿ. ನನ್ನ ಮಗಳ ಬದುಕನ್ನ ಹಾಳು ಮಾಡ್ಬಿಟ್ಟು ನಿಮ್ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಒಳಗೆ ಕರೀತಾ ಇದ್ದೀರಾ. ಆದ್ರೆ ಇಲ್ಲಿ ಮದ್ವೆ ನಡೀತಿರ್ಬೇಕಾದ್ರೆ ಒಳಗಡೆ ಬಂದು ಏನ್ ಮಾತಾಡೋದು? ಮೊದ್ಲು ಮದ್ವೆ ನಿಲ್ಸಿ, ಆಮೇಲೆ ಮಾತಾಡ್ಕೊಳ್ಳೋಣ.
ಹತ್ರ ಬರಬೇಡಿ ಅನ್ನಲ್ಲ, ಅಳಿಯಂದ್ರು ಅಲ್ಲಿಂದ ಗೆದ್ದು ಬರಲೇ ಇಲ್ಲ. ಬೀಗರ ಬಾಯಲ್ಲಿ ಮಾತೇ ನಿಂತೋಯ್ತು. ಅಂದ್ರೆ ನೀವ್ ಈ ಮದ್ವೆ ನಿಲ್ಸೋದಿಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಲ್ವಾ ನಿಮಗೆ? ಸರಿ, ನಾನು ಸತ್ತು ಹೋದ್ಮೇಲೆ ನನ್ನ ಚಿತೆನೆ ಹೋಮಕುಂಡ ಅನ್ಕೊಂಡು ಸುತ್ತಲೂ ಪ್ರದಕ್ಷಿಣೆ ಹಾಕ್ಸಿ. ಬೀಗ್ರೆ ಏನ್ ಮಾಡ್ತಿದ್ದೀರಾ? ಬೇಡ ಬೇಡ. ಒಂದ್ ನಿಮಿಷ ಮಾವ. ಏನಂದ್ರಿ ಮಾವ? ನಿಮಗ್ ಮಾತ್ರ ನಿಮ್ಮ ಮಗಳ ಮೇಲೆ ಪ್ರೀತಿ ಇದೆ, ನನಗೆ ನನ್ನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಿದ್ದೀರಲ್ವಾ? ಬನ್ನಿ ಮಾತಾಡೋಣ. ಬೇಡ ಅಳಿ ಅಂದ್ರೆ ಇಲ್ಲಿ ಮದ್ವೆ ನಿಲ್ದೆ ನಾನು ಗೆಲ್ಗೂ ಬರೋದಿಲ್ಲ. ನಿಮ್ಮನ್ನ ಕರಿತಾ ಇರೋದು ಮದುವೆ ಗಂಡೆ ತಾನೆ, ನಾನಿಲ್ದೆ ಇಲ್ಲಿ ಮದುವೆ ನಡೆಯೋದಿಲ್ಲ. ಒಳಗೆ ಬನ್ನಿ, ಮಾತಾಡೋದಿದೆ. ಬನ್ನಿ. ಏನಾಗಿದೆ ನಿಮ್ಗೆ? ಯಾಕಿಷ್ಟು ಆವೇಶ ಪಡ್ತಾ ಇದ್ದೀರಾ? ಆವೇಶನ ಆಳಿ ಅಂದ್ರೆ ನಂದು ಆವೇಶನ? ನಾನು ಆವೇಶ ಪಡೋನೇ ಆಗಿದ್ರೆ ನನ್ನ ಮೇಲೆ ನಾನು ಪೆಟ್ರೋಲ್ ಸುರ್ಕೊಡ್ತಿರ್ಲಿಲ್ಲ. ನನ್ನ ಮಗಳಿಗೆ ಅನ್ಯಾಯ ಮಾಡಿದ್ರು ಅಂತ ಮದುವೆ ಮಂಟಪಕ್ಕೆ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತಿದ್ದೆ. ಅನ್ಯಾಯ ಮಾಡ್ತಾ ಇದೀವಿ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ವೈದೇಹಿಗೆ ನಾನು ಅನ್ಯಾಯ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಅನ್ಯಾಯ ಅಲ್ದೆ ಮತ್ತಿನ್ನೇನು ಅಳಿ ಅಂದ್ರೆ? ನನ್ನ ಮಗಳಿಗೆ ಏನಾಗಿದೆಯೋ ಏನೋ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ನೀವು ಮಾಡ್ದೆ. ನಿಮ್ ತಾಯಿ ಹೇಳಿದ್ರು ಅಂತ ಹಸೆ ಮನೆ ಮೇಲೆ ಕೂತ್ಕೊಂಡಿದ್ದೀರಾ. ಇದಕ್ಕೇನಂತಾರೆ? ಮದುವೆಗೆ ರೆಡಿ ಆಗಿದ್ದೀನಿ, ಆದ್ರೆ ನಾನು ಮದುವೆ ಮಾಡ್ಕೊಂಡ ಇಲ್ಲೇ ಇದ್ದೀನಲ್ವಾ? ನಾನು ಹಸೆ ಮನೆ ಮೇಲೆ ಕೂತ್ಕೊಂಡು 3 ಗಂಟೆ ಹಾಕಿದ್ರೆ ಆಗ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳಿ. ಅದನ್ ಬಿಟ್ಟು ಈ ರೀತಿ ಆವೇಶ ಪಟ್ರೆ ಹೇಗೆ? ಮದುವೆ ಆಗೋ ಉದ್ದೇಶ ಇಲ್ಲದೆ ಇದ್ದಿದ್ರೆ ಈ ಏರ್ಪಾಡೆಲ್ಲ ಯಾಕೆ? ಯಾಕಂದ್ರೆ ವೈದೇಹಿನ ಇಲ್ಲಿ ಕರ್ಸೋದಕ್ಕೋಸ್ಕರ. ಏನ? ವೈದೇಹಿನ ಕರ್ಸೋದಕ್ಕ? ನನಗೆ ಅಳಿಯ ನೀನು, ನಿನಗೆ ಈ ಮಾತು ಹೇಳಬಾರ್ದು. ನಿಂಗು ಹುಚ್ಚಿಡ್ದಿದ್ಯಾ? ಇಲ್ಲ ನನ್ನನ್ನು ಹುಚ್ಚ ಅಂತ ಅನ್ಕೊಂಡಿದ್ಯಾ? ಈ ನೆಪದಲ್ಲಿ ನೀನು ಮದುವೆ ಆಗೋದಕ್ಕೆ ತಯಾರಾಗಿದ್ಯಾ ಅನ್ನೋದನ್ನ ತಿಳ್ಕೊಳ್ದಿರೋಷ್ಟು ದಡ್ಡ ನಾನಲ್ಲ. ಆದ್ರೆ ವೈದೇಹಿ ಎಲ್ಲಿದ್ದಾಳೆ ಗೊತ್ತಾ? ಹೇಗಿದ್ದಾಳೆ ಗೊತ್ತಾ? ನಿನ್ನ ಪಕ್ಕದಲ್ಲೇ ಇದ್ರು ನಿನ್ನ ಎದುರುಗಡೆ ಬರಕ್ಕಾಗದಿರೋ ಪರಿಸ್ಥಿತಿಯಲ್ಲಿದ್ದಾಳೆ. ಅವಳು ಯಾವ ರೀತಿಯ ಸಮಸ್ಯೆಲಿದ್ದಾಳೆ ಅನ್ನೋದಾದ್ರೂ ಗೊತ್ತಾ? ಗೊತ್ತು, ನನ್ಗೆಲ್ಲ ಗೊತ್ತು. ನನ್ನ ವೈದೇಹಿ ನನ್ನ ಸುತ್ತಮುತ್ತ ಇದ್ದಾಳೆ ಅಂತ ಗೊತ್ತು ನನಗೆ. ದೂರದಿಂದ ನನ್ನ ನೋಡ್ತಿದ್ದಾಳೆ ಅಂತಾನು ಗೊತ್ತು. ಏನು ಸಮಸ್ಯೆ ಆಗಿ ನನ್ನ ಮುಂದಕ್ಕೆ ಬರೋಕ್ಕಾಗ್ತಿಲ್ಲ ಅಂತಾನು ಗೊತ್ತು ನನಗೆ. ನನ್ಗೇನಾದ್ರೂ ಸಂಕಟ ಆದ್ರೆ ಒಂದಲ್ಲ ಒಂದ್ ರೀತಿಲಿ ನನಗೆ ಸಮಾಧಾನ ಮಾಡೋಕ್ ಪ್ರಯತ್ನ ಪಡ್ತಿದ್ದಾಳೆ ಹೊರತು ಮುಂದಕ್ಕೆ ಬರ್ತಾ ಇಲ್ಲ ಅವಳು. ಅದಕ್ಕೆ ಈ ಮದುವೆ ಏರ್ಪಾಡುಗಳನ್ನ ಮಾಡಿ ಅಂತ ಹೇಳಿದ್ದು. ಹೆಣ್ಣು ಏನ ಬೇಕಾದ್ರೂ ಸಹಿಸ್ಕೊತಾಳೆ, ತನ್ನ ಗಂಡ ಇನ್ನೊಂದು ಹೆಣ್ಣಿನ ಜೊತೆ ಇರೋದನ್ನ ನೋಡೋದಕ್ಕೆ ಇಷ್ಟಪಡಲ್ಲ. ನಾನು ಶ್ರವಂತಿನ ಮದುವೆ ಆಗ್ತಾ ಇರೋದನ್ನ ವೈದೇಹಿಯಿಂದ ನೋಡೋಕ್ಕಾಗಲ್ಲ. ತಾಳಿ ಕಟ್ಟೋ ಸಮಯದಲ್ಲಾದ್ರೂ ಬರ್ತಾಳೇನೋ ಅಂತ ಬೇಕು ಅಂತಾನೆ ನಾನು ಹೋಗಿ ಹಸೆ ಮನೆ ಮೇಲೆ ಕೂತಿದ್ದೆ. ನೀವು ನಂಬಿದ್ರು ಸರಿ, ನಂಬದೆ ಹೋದ್ರು ಸರಿ, ನಾನು ಹೇಳಿದ್ದೆ ನಿಜ. ವೈದೇಹಿ ಬರ್ತಾಳೆ, ಈ ಮದುವೆ ನಿಲ್ಲಿಸ್ತಾಳೆ.
ನೀವು ನಿಮ್ಮ ಮಗಳನ್ನ ಕಳ್ಕೊಂಡು ಅನುಭವಿಸ್ತಾ ಇರೋ ಸಂಕಟ ನಮ್ಮ ಅಪ್ಪ ಅಮ್ಮಂಗೆ ಏನು ಗೊತ್ತಾಗುತ್ತೆ ಅಂತ ಕೇಳಿದ್ರಿ ಅಲ್ವಾ? ಒಂದು ವೇಳೆ ನಾನು ಹೇಳಿದ್ ನಡೀದೆ ಹೋದ್ರೆ ನೀವು ಅನುಭವಿಸ್ತಾ ಇರೋ ಈ ಸಂಕಟನೇ ಮಗನ್ನ ಕಳ್ಕೊಂಡು ನಮ್ಮ ಅಪ್ಪ ಅಮ್ಮ ಅನುಭವಿಸ್ತಾರೆ. ದಯವಿಟ್ಟು ನೀವು ಗಲಾಟೆ ಮಾಡದೆ ವೈದೇಹನ ಕರೆಸೋದಕ್ಕೋಸ್ಕರ ನಾನು ಮಾಡ್ತಿರೋ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಕಂದ ದೇವಾಂಶ್, ಏನಾಯ್ತಪ್ಪ? ಒಪ್ಕೊಂಡ್ರಾ? ಚಿಂತೆ ಮಾಡಬೇಡಮ್ಮ, ಮಾವ ಈ ಮದುವೆಗೆ ಒಪ್ಕೊಂಡಿದ್ದಾರೆ. ಬಾ. ಏನ್ ನಡೀತಿದೆ ವೈದೇಹಿ? ಅಷ್ಟೊಂದು ಆವೇಶದಲ್ಲಿ ಬಂದಿರೋ ನಿಮ್ಮಪ್ಪನ್ಗೆ ಏನ್ ಹೇಳಿ ಒಪ್ಸಿದ್ರು? ಅದೇ ಅರ್ಥ ಆಗ್ತಾ ಇಲ್ಲ. ಅಷ್ಟಕ್ಕೂ ನಿಮ್ಮಪ್ಪ ಎಲ್ಲಿ? ಪುರೋಹಿತ್ರೆ, ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಮಂತ್ರ ಶುರು ಮಾಡಿ. ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಧಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ದಿನ. ಅಳಿಯಂದ್ರು ಹಸೆ ಮನೆ ಮೇಲೆ ಕೂತ್ಕೊಳ್ಳೋದಕ್ಕೆ ಒಪ್ಕೊಂಡೆ. ಯಾಕಂದ್ರೆ ಈ ಏರ್ಪಾಟೆಲ್ಲ ಮಾಡಿರೋದು ಅಳಿಯಂದ್ರು ಮದುವೆ ಮಾಡ್ಕೊಳ್ಳೋದಕ್ಕಲ್ಲ, ವೈದೇಹಿ ಇಲ್ಲಿಗೆ ಬರಲಿ ಅಂತ. ನಿಮಗ್ ಕೂಡ ಅದೇ ಮಾತನ್ನ ಹೇಳಿ ಒಪ್ಸಿದಾರಾ? ಹೌದಮ್ಮ, ವೈದೇಹಿ ಇಲ್ಲಿಗೆ ಬರ್ತಾಳೆ, ಈ ಮದುವೆನ ನಿಲ್ಲಿಸ್ತಾಳೆ. ಒಂದ್ ವೇಳೆ ಬರ್ದೇ ಹೋದ್ರೆ? ಬರ್ತಾಳಮ್ಮ. ಗಂಡ ಅಂದ್ರೆ ಅವಳಿಗೆ ತುಂಬಾ ಪ್ರಾಣ. ಅವಳ ಗಂಡ ಮದುವೆ ಆಗ್ತಿರ್ಬೇಕಾದ್ರೆ ನೋಡ್ಕೊಂಡು ಹೇಗೆ ಸುಮ್ಮನಿರ್ತಾಳೆ? ವೈದೇಹಿ ಬರ್ತಾಳೆ, ಮದುವೆ ನಿಲ್ಲಿಸ್ತಾಳೆ. ಕೇಳಿಸ್ಕೊಂಡ್ಯಾ? ವೈದೇಹಿ ಬರ್ತಾಳಂತೆ, ಬಂದು ಮದ್ವೆ ನಿಲ್ಲಿಸ್ತಾಳಂತೆ.